ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಿಡಿಯೋ ರಿಸಲ್ಟ್ ಬಗ್ಗೆ ಅಪ್ಡೇಟ್ಸ್ ಇದೆ. ಅದರಲ್ಲಿ ಎಸ್ಪೆಷಲಿ ಸಾಕಷ್ಟು ಜನ ರಿಸಲ್ಟ್ ಯಾವ ಬರುತ್ತೆ ಒಂದು ವಿಡಿಯೋ ಮಾಡಿ ತಿಳಿಸಿ ಅಪ್ಡೇಟ್ ಮಾಡಿ ಅಂತ ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಿದ್ರು. ಮತ್ತೆ ಗ್ರೂಪ್ ಅಲ್ಲಿ ತುಂಬಾ ಕ್ವಶನ್ಸ್ ಆಗ್ತಿದ್ರು. ಮತ್ತೆ ಏನೋ ಒಂದು ಚಾನಲ್ ಕ್ವಶನ್ಸ್ ಹಾಕಿದ್ರು, ರಿಸಲ್ಟ್ ಬಗ್ಗೆ ಹೇಳಿ ಅಂತ ಕೇಳ್ತಿದ್ರು. ನೋಡಿ, ರಿಸಲ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದೊಂದಾಗಿ. ಈಗ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. 6M ರಿಸಲ್ಟ್ ಅದ್ರ ಬಂದಿದೆ 2022 ಸ್ಕೀಮ್ದು. ಆಲ್ರೆಡಿ 2 ಡೇಸ್ ಆಯ್ತು. ನೀವು ಚೆಕ್ಔಟ್ ಮಾಡ್ಕೊಂಡ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲಿ ಚೆಕ್ ಮಾಡ್ಕೊಂಡಿರ್ತೀರಾ ಏನಾಯ್ತು ರಿಸಲ್ಟ್ ಬಗ್ಗೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದೊಂದೇ ತಿಳಿಸ್ಬೇಕು. 2021 7 and 8 ಸೆಮ್ ಅಂದ್ರೆ 7 ಸೆಮ್ ರಿಸಲ್ಟ್ ಬರಬೇಕು, 8 ಸೆಮ್ ರಿಸಲ್ಟ್ ಬರಬೇಕು. ಬ್ಯಾಕ್ಲಾಗ್ ರಿಸಲ್ಟ್ 2021 ಅದು ನಿಮಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೀವೇನಾದ್ರು 2021 ಸ್ಕೀಮ್ 3rd ಸೆಮ್ ಆಗಿದ್ರೆ ಸೇಮ್ ಅದೇ ತರ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮಗೆ 3rd ಸೆಮ್ ರಿಸಲ್ಟ್ ಕೂಡ ಬರುತ್ತೆ. ಫಸ್ಟ್ ವೀಕಲ್ಲಿ 2021 ಸ್ಕೀಮ್ ರಿಸಲ್ಟ್ ಬಂದ್ರೆ ಮತ್ತೆ 7th and 8th ಸೆಮ್ ಅದು ಕೂಡ ನಿಮಗೆ ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ವೀಕ್ ಹೋಗುತ್ತೆ. ಇದು ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕಲ್ಲಿ 2021 ಸ್ಕೀಮ್ ಅಲ್ಲಿ ಬರುವಂತಹ ರಿಸಲ್ಟ್ಗಳು 7 ಸೆಮ್, 8 ಸೆಮ್, 3rd ಸೆಮ್. ಓಕೆನಾ? ನೆಕ್ಸ್ಟ್ 2022 ಸ್ಕೀಮ್ ಅಲ್ಲಿ ಬರ್ತಾ ಹೋದ್ರೆ ಫಸ್ಟ್ ಆಫ್ ಆಲ್ ನಿಮಗೆ 6 ಸೆಮ್ ರಿಸಲ್ಟ್ ಆದ್ರೆ ಬಂದಿದೆ. ಈಗ ನೆಕ್ಸ್ಟ್ 5th ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದ್ರೆ ಬರಬೇಕಾಗಿದೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. 5th ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರಬೇಕು 2022 ಸ್ಕೀಮ್ ಅಲ್ಲಿ. ನಿಮಗೆ ಇದು ಮಾರ್ಚ್ ಫಸ್ಟ್ ವೀಕ್ ಆಗಿರಲಿಲ್ಲ ಸೆಕೆಂಡ್ ವೀಕ್ ಹೋಗುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ರಿಸಲ್ಟ್ ಬಿಡೋದ್ರಿಂದ ವೆಬ್ಸೈಟ್ಗಳು ತುಂಬಾ ಅಪ್ಡೇಷನ್ಸ್ ಆಗ್ತಾ ಹೋಗಿ ನಿಮಗೆ ಮಾರ್ಚ್ 7th ಟು ಇಲ್ಲ 10th ಒಳಗಡೆ ಹಿಂಗ್ ಬರುತ್ತೆ. ಒಟ್ನಲ್ಲಿ ಮಾರ್ಚ್ 5th ಮೇಲ್ಗಡೆ ನಿಮಗೆ 7th ಅಂತ 5th ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಆದ್ರೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ 2022 ಸ್ಕೀಮ್ ಅಲ್ಲಿ 3rd ಸೆಮ್ ಕೂಡ ಇದೆ. 3rd ಸೆಮ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಸೇಮ್ ಈಗ ಈ ಮಂತ್ ಆಲ್ಮೋಸ್ಟ್ ಆಗೋಯ್ತು. ಈ ಮಂತ್ ಬರೋದಿಲ್ಲ, ಫೆಬ್ ಮಂತ್ ಅಲ್ಲಿ ನಿಮಗೆ ಫಸ್ಟ್ 3rd ಸೆಮ್ದೇ ಬಿಡ್ತಾರೆ. 2022 ಸ್ಕೀಮ್ ರಿಸಲ್ಟ್ ಆದ್ರೆ ಬರುತ್ತೆ. ಯಾವಾಗಪ್ಪ ಅಂದ್ರೆ ಮಾರ್ಚ್ ಫಸ್ಟ್ ವೀಕ್ ಅಂದ್ರೆ ಮಾರ್ಚ್ 7 to 12 ಒಳಗೆ ಬಿಡುವಂತ ಚಾನ್ಸಸ್ ತುಂಬಾನೇ ಹೈ ಪ್ರಾಬಬಿಲಿಟಿ ಇದೆ. ಮಾರ್ಚ್ 7 ಇಂದ ಹಿಡಿದು ಮಾರ್ಚ್ 12 ಒಳಗಡೆ ಬಿಡುವಂತ ಚಾನ್ಸ್ ಇದೆ. ಯಾವಾಗ 3rd ಸೆಮ್ ರಿಸಲ್ಟ್ ಬಿಡ್ತಾರೋ ಆಟೋಮೆಟಿಕ್ ನಿಮಗೆ ಫಸ್ಟ್ ಸೆಮ್ ರಿಸಲ್ಟ್ ನೆಕ್ಸ್ಟ್ ವಿತಿನ್ 2-3 ಡೇಸ್ ಅಲ್ಲಿ ಬಿಡ್ತಾರೆ. ಅಂದ್ರೆ 2025 ಸ್ಕೀಮ್ ಅಲ್ಲಿ ಫಸ್ಟ್ ಸೆಮ್ ಇವಾಗ ಓದ್ತಿದ್ದೀರಾ, ಫಸ್ಟ್ ಸೆಮ್ ಎಕ್ಸಾಮ್ ಬರ್ತಿದ್ದೀರಾ, ನಿಮ್ಗೆಲ್ಲ ರಿಸಲ್ಟ್ ಯಾವ ತರ ಬರುತ್ತೆ ಅನ್ನೋದು ತುಂಬಾ ಕುತೂಹಲ ಅನ್ನೋದು ಇರುತ್ತೆ. ಎಲ್ಲರಿಗೂ ಎಕ್ಸೈಟ್ ಆಗಿರ್ತೀರಾ. ಯಾಕಂದ್ರೆ ವಿಟಿಯಲ್ಲಿ ಫಸ್ಟ್ ಎಕ್ಸಾಮ್ ಬರ್ತಿದ್ರಿಂದ 2025 ಇರೋದು ನಿಮಗೆ ಮಾರ್ಚ್ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಬರೋ ಚಾನ್ಸ್ ಆದರೆ ಇದೆ. ಓಕೆನಾ? ಇಷ್ಟು ರಿಸಲ್ಟ್ಸ್ ಅಪ್ಡೇಟ್ಸ್ ಆಗಿತ್ತು. ನೋಡಿ, ನಾನು ಹೇಳಿದ್ದೀನಿ 2021 ಸ್ಕೀಮ್ದು 7th and 8th ಸೆಮ್ಸ್ ರಿಸಲ್ಟ್ ಇವಾಗ ಫಸ್ಟ್ ಅದೇ ಬರುವಂತ ಚಾನ್ಸ್. ಫಸ್ಟ್ ಅದೇ ಬಿಡ್ತಾರೆ ಇವಾಗ 7th and ಮತ್ತೆ 7th ಮತ್ತೆ 8th ಸೆಮ್ದು. 6 ಸೆಮ್ ಆಲ್ರೆಡಿ ಬಿಟ್ಟಿರೋದ್ರಿಂದ ಈಗ 3rd ಸೆಮ್ದು ಕೂಡ ಬಿಡಬೇಕಾಗುತ್ತೆ 2021 ಸ್ಕೀಮ್ದು. ನೆಕ್ಸ್ಟ್ 2022 ಸ್ಕೀಮ್ ಅಲ್ಲಿ ಉಳಿದಿರೋದು ಇದು ಒಂದೇ. ಈಗ 5th ಸೆಮ್ ಅದು ರಿವ್ಯಾಲ್ಯೂಯೇಷನ್ ಹಾಕಿರೋ ರಿಸಲ್ಟ್ ಆದ್ರೆ ಬರಬೇಕಾಗಿರುತ್ತೆ. ಅದು ನಿಮಗೆ ಮಾರ್ಚ್ 7 to 12 ಒಳಗಡೆ ಬರುತ್ತೆ ತುಂಬಾ ಚಾನ್ಸ್ ಇದೆ. ಯಾಕಂದ್ರೆ ನೀವು ಅಷ್ಟೊತ್ತಿಗೆ ಆಗೋಗುತ್ತೆ. ನೆಕ್ಸ್ಟ್ ಇನ್ನ ಒಂದು ಎಕ್ಸಾಮ್ ಇತ್ತು ಅಂದ್ರೆ ಯಾರು 2022 ಸ್ಕೀಮ್ ಅಲ್ಲಿ ಮತ್ತೆ ಸ್ವಲ್ಪ ಜನ ಬರೆದ್ರು 4th ಸೆಮ್ ಅವ್ರು ಇನ್ನ ಎಕ್ಸಾಮ್ ಇವತ್ತೇ ಕಂಪ್ಲೀಟ್ ಆಯ್ತು ಅನ್ಸುತ್ತೆ. ಎಲ್ಲ ನಿನ್ನೆ ಕಂಪ್ಲೀಟ್ ಆಗಿದೆ. ಮಿಕ್ಕಿದ ಅವ್ರದ್ದು ಕೂಡ ರಿಸಲ್ಟ್ ಬರ್ತಾರೆ. ಇವೆಲ್ಲ ರಿಸಲ್ಟ್ ಅಪ್ಡೇಟ್ ಆದ್ಮೇಲೆ. ಯಾಕಂದ್ರೆ ಈ ಏನು ರೆಗ್ಯುಲರ್ ಎಕ್ಸಾಮ್ ಬರ್ತಿದ್ದೀರಾ 3rd ಸೆಮ್ ಮತ್ತೆ ಫಸ್ಟ್ ಸೆಮ್ ಅಂದ್ರೆ 3rd ಸೆಮ್ ಅಂದ್ಬಿಟ್ಟು 2022 ಸ್ಕೀಮ್ ಮತ್ತೆ ಫಸ್ಟ್ ಸೆಮ್ ಅಂದ್ಬಿಟ್ಟು 2025 ಸ್ಕೀಮ್ ಆಗಿರುತ್ತೆ. ಅವ್ರನ್ನ ಎಕ್ಸಾಮ್ ಬರ್ದಿಂದ ನಿಮಗೆ ಎಕ್ಸಾಮ್ ಬರೆದು ವಿತಿನ್ 10 ಡೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೀವು. ಯಾಕಂದ್ರೆ 10 ಡೇಸ್ ಆದ್ಮೇಲೆ ಈಗ ವಿಟಿ ಅವರು ನಿಮಗೆ ರಿಸಲ್ಟ್ ಆದ್ರೆ ಕೊಡ್ತಾರೆ. ಒಟ್ಟಿನಲ್ಲಿ 45 ಡೇಸ್ ಅಲ್ಲಿ ಕೊಡ್ಲೇಬೇಕು ರಿಸಲ್ಟ್. ಅದು ಎಂತ ನೀವೇ ಏನಿದ್ರು. ಆದ್ರೆ ಫಸ್ಟ್ ಏನಾಯ್ತು, ಒಂದೊಂದೇ ಸೆಮ್ ಎಕ್ಸಾಮ್ ಇರೋದ್ರಿಂದ ವಿತಿನ್ 1 ವೀಕ್ ಅಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಈಗ ಇಷ್ಟೊಂದು ರಿಸಲ್ಟ್ಗಳು ಇರೋದ್ರಿಂದ ನಾನು ಏನೇನು ಎಷ್ಟೇ ಸಬ್ಜೆಕ್ಟ್ ಹೇಳೋದಂದ್ರೆ ಯಾವ ಸ್ಕೀಮ್ ಮಾಡೋದು ಯಾವ ಸೆಮ್ ಮಾಡೋದು ಅಂತ ಹೇಳೋದ್ರಲ್ಲ, ಇಷ್ಟು ರಿಸಲ್ಟ್ಸ್ ಅಪ್ಡೇಟ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆದ್ರೆ ಆಗುತ್ತೆ. ಅಂದ್ರೆ ನಿಮಗೆ 3rd ಸೆಮ್ ಬಿಟ್ಟಿದ ತಕ್ಷಣ ನಿಮಗೆ 2025 ಸ್ಕೀಮ್ ಅಲ್ಲಿ ಫಸ್ಟ್ ಸೆಮ್ ಬರೋದಿರಂತ ನಿಮಗೆ ರಿಸಲ್ಟ್ ಆದ್ರೆ ಬರ್ತಾ ಹೋಗುತ್ತೆ. ರಿಸಲ್ಟ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಾಂದ್ರೆ ಅದಕ್ಕೋಸ್ಕರ ಡೆಡಿಕೇಟ್ ಆಗಿ ತಿಳಿಸ್ಕೊಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಈಗ ಫಸ್ಟ್ ಸೆಮ್ ಬರ್ದಿರ್ತಾರ, ತುಂಬಾ ಮಿಸ್ಟೇಕ್ ಮಾಡಿರ್ತಾರ. ಆ ಮಿಸ್ಟೇಕ್ಸ್ ಇಂದ ಹೊರಗಡೆ ಬಂದು ಅದನ್ನ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರು ಅದನ್ನ ತಿಳ್ಕೊಂಡು ಸೆಕೆಂಡ್ ಸೆಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸೆಕೆಂಡ್ ಸೆಮ್ ಅಲ್ಲಿ ಇನ್ನೂ ಅರ್ಥ ಆಗಿಲ್ಲ 3rd ಸೆಮ್ ಅಲ್ಲಿ ಖಂಡಿತ ಮಾಡಲೇಬೇಕಾಗಿರುತ್ತೆ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಂಪ್ಲೀಟ್ ಬೇಸಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಇನ್ನ ಇಂಜಿನಿಯರಿಂಗ್ ಸೆಟ್ ಆಗಿರಲ್ಲ ಹೆಂಗೆ ಅಂತ. ಅದಕ್ಕೋಸ್ಕರ ನಿಮಗೆ ಏನಾದ್ರು ಯಾವ ತರ ಎಕ್ಸಾಮ್ ಟಿಪ್ಸ್ ಬೇಕು, ಯಾವ ತರ ಬರೀಬೇಕು, ಅದ್ರ ಬಗ್ಗೆ ಏನಿದ್ರು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಸೆಮ್ 3rd ಸೆಮ್ ಅವರು ಅಷ್ಟೇ. ಈಗ ಬ್ರಾಂಚ್ ಎಂಟರ್ ಆಗಿರ್ತೀರ, ನೀವು ಫಸ್ಟ್ ಟೈಮ್ ಎಕ್ಸಾಮ್ ಬರ್ದಿರ್ತೀರ ಅಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬರ್ದಿದ್ರೆ ಅವೆಲ್ಲ ಬೇಸಿಕ್ ಸಬ್ಜೆಕ್ಟ್. ಈಗ 3rd ಸೆಮ್ ಅಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ. ಅಂದ್ರೆ ವಿಟಿಯಲ್ಲಿ ಈ ತರ ಬರೆದ್ರೆ ನಮಗೆ ಮಾರ್ಕ್ಸ್ ಅನ್ನ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಅಷ್ಟೇ ಆನ್ಸರ್ ಬರೆದ್ರೆ ಸಾಕು. ಎಸ್ಪೆಷಲಿ ಸ್ಕೀಮ್ ಆಫ್ ರಿಲೇಷನ್ಸ್ ನೋಡ್ಬಿಟ್ರೆ ಅದ್ರಲ್ಲಿ ಏನಿರುತ್ತೋ ಆ ಕೀ ವರ್ಡ್ಸ್ ಕೀ ಪಾಯಿಂಟ್ಸ್ ಇದ್ರೆ ನಿಮಗೆ ಏನಂತ ನೀವು ಲಾಸ್ಟ್ ಟೈಮ್ ಎಕ್ಸಾಮ್ ವಿತಿನ್ ಅಂದ್ರೆ ಎಕ್ಸಾಮ್ ಲಾಸ್ಟ್ 2 or 3 ಡೇಸ್ ಹೋದ್ರೆ ನಿಮಗೆ 9+ CGPA ಅನ್ನೋದು ಮಾಡ್ಕೋಬೋದಾಗಿರುತ್ತೆ ವಿಟಿಯಲ್ಲಿ. ಇದು ಆಲ್ರೆಡಿ ಇದು ನನ್ ಕೂಡ ವರ್ಕ್ ಆಗಿದೆ, ತುಂಬಾ ಫ್ರೆಂಡ್ಸ್ ಕೂಡ ವರ್ಕ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 3rd ಸೆಮ್ ಬರೋವರೆಗೂ 3rd ಸೆಮ್ ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಈ ವಿಟಿಯಲ್ಲಿ ಯಾವ ತರ ವ್ಯಾಲ್ಯೂಯೇಷನ್ಸ್ ಮಾಡ್ತಾರೆ, ವಿಟಿಯಲ್ಲಿ ಯಾವ ತರ ಅನ್ನೋದು. ಅದಕ್ಕೋಸ್ಕರ ನಿಮಗೆ ಲ್ಯಾಗಿಂಗ್ ಆಗಿ ಒಂದ್ ಸ್ವಲ್ಪ ಲಾಸ್ಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಇನ್ನೊಂದು
6 ಸೆಮ್ 5th ಸೆಮ್ ಆ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಈಗ ಗೊತ್ತಾಯ್ತು ಅಂತಂದ್ರೆ ಅವಾಗ ಸಬ್ಜೆಕ್ಟ್ಗಳು ಕಡಿಮೆ ಇರ್ತಾವೆ. ನಿಮಗೆ CGPA ಅವಾಗ ಇಂಪ್ರೂವ್ ಮಾಡ್ಕೊಂಡ್ರೆ ಆಟೋಮೆಟ್ಲಿ ಅದು ಅಲ್ಲಿ ಎಲ್ಲರಿಗೂ ಇಂಪ್ರೂವ್ ಆಗ್ತಿರುತ್ತೆ. ಇಲ್ಲೇ ನಿಮಗೆ ಬೇಸಿಕಲ್ಲಿ ಫಸ್ಟ್ ಟು ಫೋರ್ತಲ್ಲಿ ನಿಮಗೆ CGPA ಚೆನ್ನಾಗ್ಬಿಟ್ರೆ ಆಮೇಲೆ ಆವರೇಜ್ ತೆಗೆದಾಗ ನಿಮಗೆ 9+ CGPA ಬರುತ್ತೆ. ಈಗೆಲ್ಲ ಬರ್ತಿರೋದು SGPA. ಸೆಮ್ ಮುಗಿದ ತಕ್ಷಣ ನಿಮಗೆ SGPA ಅನ್ನೋದು ಬರುತ್ತೆ. ಎನಿವೇ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋ ರಿಲೇಟೆಡ್ ಎಕ್ಸಾಮ್ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇಂಥದ್ದು ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡಿ. ನಾವು ನಿಮಗೆ ಖಂಡಿತ ಅದಕ್ಕೆ ಏನು ಮಾಡ್ತೀವಿ, ಕಮೆಂಟ್ ಆನ್ಸರ್ ಮಾಡ್ತೀವಿ. ಅಂದರೆ ಡೆಡಿಕೇಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ಟು ನಿಮಗೆ ವಿಡಿಯೋ ಖಂಡಿತ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಇನ್ನೂ ವಾಟ್ಸಪ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಖಂಡಿತ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ಈಗ ಪ್ರತಿಯೊಂದು ಈಗ ರಿಸಲ್ಟ್ದು ಅಪ್ಡೇಟ್ ಮಾಡೋಕ್ಕೆ ನಾವು ಒಂದೊಂದು ಸರಿ ವಿಡಿಯೋ ಮಾಡಿ ತಿಳಿಸೋಕ್ಕಾಗಲ್ಲ. ಏನೇ ಇದ್ರೂ ವಿಡಿಯೋ ಮಾಡಿ ತಿಳಿಸೋಕ್ಕಾಗಿಲ್ಲ ಅಂದ್ರೆ ಮಾಡ್ತೀವಿ ವಾಟ್ಸಪ್ ಚಾನಲ್ ಟೆಕ್ಸ್ಟ್ ಮುಖಾಂತರ ನಿಮಗೆ ತಿಳಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವುಗಳು ಅಷ್ಟೇ ಕೇರಳ. ಬಾಯ್ ಬಾಯ್.